ಯಾಕಂದ್ರೆ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ 3ನೇ ಮಾಡಿ ಮೇಲೆ ಕುಂತಾರ. ಅವ್ರು ಕೇಳಬೇಕಲ್ಲ, ಕಾಂಗ್ರೆಸ್ಸಿನ ಸರ್ಕಾರಕ್ಕೆ, ಕಾಂಗ್ರೆಸ್ಸಿನ ಸರ್ಕಾರಕ್ಕೆ, ಕಾಂಗ್ರೆಸ್ಸಿನ ಸರ್ಕಾರಕ್ಕೆ. ಬಹಳಷ್ಟು ಮಂದಿ ನಾಯಕರೆಲ್ಲರೂ ಕೂಡ ಏನ್ ಮೋಸ ಆಗ್ತಾ ಇದೆ, ಏನು ಅನ್ಯಾಯ ಆಗ್ತಾ ಇದೆ, ಈ ಸರ್ಕಾರ ರೈತರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನಡೆಸ್ಕೊಂತ ಇದೆ ಅನ್ನೋಂಥ ವಿಚಾರವನ್ನು ನಮ್ಮ ನಾಯಕರೆಲ್ಲರೂ ಕೂಡ ಎಲ್ಲ ವಿಚಾರಗಳನ್ನು ಕೂಡ ತಾವು ತಿಳಿಸಿದ್ದಾರೆ. ಯಾಕಂದ್ರೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು, ಬಹುಶಃ ನಾನು ಅನೇಕ ಮಂದಿ ಮಾತಾಡಿದಂಥ ಟೈಮಲ್ಲಿ ಅವರು ಆ ಕನಸಿನ ಯೋಜನೆ ಏನಂದ್ರೆಗಿನ ಕರ್ನಾಟಕದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ ಕನಸಿನ ಯೋಜನೆ ಅದು ರಿಯಲ್ ಎಸ್ಟೇಟಿನ ಏನು ಬ್ರೋಕರ್ಗಳು ಇದ್ದಾರೋ ಅವ್ರಿಗೆ ಆದಾಯ ಮಾಡಿಕೊಂಡಂತ ಯೋಜನೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಾರ. ಬಹುಶಃ ಇವತ್ತು ನೋಡಿದಂತ ಟೈಮಲ್ಲಿ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕೆಂದೇಳಿ ಏನು ಹೊರಟಿದಾರೋ, ಯಾರಿಗೆ ಎಷ್ಟು ಉಪಯೋಗ ಅನ್ನಂತ ವಿಚಾರ ತಗೊಂಡಂತ ಟೈಮಲ್ಲಿ ಬಿಡದಿ ಟೌನ್ಶಿಪ್ ಅಂತ ಏನು ಮಾಡಕ್ ಹೋಗಿದಾರೋ, ಸರ್ಕಾರಕ್ಕೆ ನನ್ನ ಲಾಭ ಇದೆನಾ, ಇದರಿಂದ ಜನರಿಗೆ ನನ್ನ ಲಾಭ ಇದೆನಾ, ರೈತರಿಗೆ ನನ್ನ ಲಾಭ ಇದೆ ಅಂದ್ರೆಗಿನ ಯಾರಿಗೂ ಕೂಡ ಲಾಭ ಇಲ್ಲ. ಒಂದೇ ಒಂದು ಲಾಭ ಏನಂದ್ರೆಗಿನ ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಏನಿದಾರೋ ಅವ್ರಿಗೆ ಮಾತ್ರ ಲಾಭ ಆಗುತ್ತೆ. ಈ ರಾಜ್ಯದಲ್ಲಿದ್ದಂತ ಎಲ್ಲರಿಗೂ ನುಕ್ಸಾನ್ ಆಗುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಬಹುಶಃ ನಾವೆಲ್ಲ ನೋಡಿದೀವಿ ಮುಖ್ಯಮಂತ್ರಿಗಳನ್ನು, ಅನೇಕ ಮುಖ್ಯಮಂತ್ರಿಗಳು ನೋಡಿದಂತ ಟೈಮಲ್ಲಿ ಸನ್ಮಾನ್ಯ ಯಡಿಯೂರಪ್ಪರನ್ನ ನಾವು ಯಾವತ್ತೂ ಕೂಡ ನೆನೆಸ್ತೀವಿ. ಯಡಿಯೂರಪ್ಪರ ಅಂದ ತಕ್ಷಣ ಹುಟ್ಟು ಹೋರಾಟಗಾರ ಅಂತೀವಿ. ರೈತರ ಪರವಾಗಿ ಕೃಷಿ ಬಜೆಟ್ ಅನ್ನು ಕೊಟ್ಟರು ಅಂತ ಹೇಳ್ತೀವಿ. ದೇಶದಲ್ಲಿ ಮೊದಲನೇ ಬಾರಿ ಯಡಿಯೂರಪ್ಪರ ಅಂದ ತಕ್ಷಣ ರೈತರು ಅಂತೇಳಿ ಇವತ್ತು ಕೂಡ ಗುರುತಿಸ್ತಾರ. ಆದ್ರೆ ಈ ಸರ್ಕಾರ ಬಂದ ನಂತರ ಇವತ್ತು ರೈತರನ್ನು ಹೊಟ್ಟೆ ಹೊಡೆಯಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಬಹುಶಃ ಯಾವುದೇ ಸರ್ಕಾರಗಳು ರೈತರನ್ನು ಹೊಟ್ಟೆಯನ್ನು ಹೊಡೆದ ನಂತರ ಯಾವ ಸರ್ಕಾರಗಳು ಉಳಿದಾವನ್ನಂಥದ್ದು ಯೋಚನೆಯನ್ನು ಮಾಡಿ, ಗುಂಡೂರಾವ್ ಸರ್ಕಾರ ಹಿಡ್ಕೊಂಡು ಯಾವ್ಯಾವ ಸರ್ಕಾರಗಳು ರೈತರು ಮುಟ್ತಾರೋ ಅವತ್ತು ಎಲ್ಲ ಸರ್ಕಾರಗಳು ಸತ್ತೋಗ್ತವ. ಇದೇ ರೀತಿಯಲ್ಲಿ ಕಾಂಗ್ರೆಸ್ಸಿನ ಶಿವಕುಮಾರ್ ಸರ್ಕಾರ ರೈತರು ಮುಟ್ಟಿದೆ. ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಗೆ ಉಳಿಗಾಲು ಇಲ್ಲ ಅನ್ನಂತ ಮಾತನ್ನು ತಮ್ಮ ಮೂಲಕ ನಾನು ತಿಳಿಸ್ತೀನಿ. ಯಾಕಂದ್ರೆ ಇವತ್ತು ಬಿಡದಿಯ ಟೌನ್ಶಿಪ್ ಅನ್ನು ನಿಮ್ಮ ಲಾಭಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ರಿಯಲ್ ಎಸ್ಟೇಟಿನ ಬ್ರೋಕರ್ಗಳ ಸಲುವಾಗಿ ಈ ಯೋಜನೆಯನ್ನು ತರಕ್ ಹೋಗಿದಿರೋ, ಬಹುಶಃ ಮುಂದಿನ ದಿನಗಳಲ್ಲಿ ಕೇವಲ ಬಿಡದಿಲ್ಲ ಒಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ಸದಾಶಿವನ ನಗರದಲ್ಲಿ ಇರುವಂತ ಎಲ್ಲ ಖಾಲಿ ಸೈಟ್ಗಳು ಏನಿದಾವ ಆ ಖಾಲಿ ಸೈಟ್ಗಳನ್ನು ಕೂಡ ಅದ್ರ ಮೂಲಕ ಲಾಭ ತಗೊಂತಾರ. ಲಾಭದ ಮೂಲಕ ಸದಾಶಿವದ ನಗರದಲ್ಲಿದ್ದಂತ ಎಲ್ಲ ಖಾಲಿ ಸೈಟ್ಗಳನ್ನು ಖರೀದಿ ಮಾಡಂತ ಕೆಲಸ ಈ ಸರ್ಕಾರದಲ್ಲಿದ್ದಂತ ಎಲ್ಲ ನಾಯಕರು ಮಾಡ್ತಾರ. ಯಾಕಂದ್ರೆ ಅವ್ರಿಗೆ ಏನು ಹಿತದೃಷ್ಟಿ ಇಲ್ಲ. ಅವ್ರಿಗೆ ಈ ರಾಜ್ಯದಲ್ಲಿದ್ದಂತ ರೈತರು ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ಸಂತೋಷದಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅಂತೇಳಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಉದ್ದೇಶ ಇಲ್ಲ. ಆದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಲಾಭ ಪಡ್ಕೋಬೇಕು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಅವ್ರು ಸಮೃದ್ಧಿಯಾಗಿ ಮಾಡಬೇಕು, ಹಣದ ಮೂಲಕ ಮುತ್ತೆ ಅಧಿಕಾರಕ್ಕೆ ಬರಬೇಕು, ರೈತರ ಮೇಲೆ ಬೆನ್ನಿಗೆ ಚೂರು ಹಾಕಬೇಕೆನ್ನಂತ ಕೆಲಸ ಇವತ್ತು ಈ ಸರ್ಕಾರ ಮಾಡಕ್ ಹೊರಟಿದೆ, ಸರ್ಕಾರ ಮಾಡಕ್ ಹೋಗಿದೆ. ಬಹುಶಃ ಇದರಿಂದ ಯಾರಿಗೆ ಎಷ್ಟು ಲಾಭ ಆಗುತ್ತೇನೋ ಗೊತ್ತಿಲ್ಲ, ಇದರಿಂದ ಯಾರಿಗೆ ಎಷ್ಟು ಲಾಭ ಆಗುತ್ತೇನೋ ಗೊತ್ತಿಲ್ಲ. ಆಗ್ಲಿ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಎಲ್ಲ ರೀತಿಯಲ್ಲಿ ಕೂಡ ರೈತರಿಗೆ ನಷ್ಟ ಮಾಡ್ತಾರ. ಕಾಂಗ್ರೆಸ್ನ ಹೈಕಮಾಂಡ್ಗೆ ಅವ್ರಿಗೆ ದೇಣಿಗೆಯನ್ನು ಕೊಡುವಂತ ಕೆಲಸ ಮಾಡ್ತಾರ, ರೈತರನ್ನು ಹೊಟ್ಟಾಡುವಂತ ಕೆಲಸ ಮಾಡ್ತಾರ. ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ನ ಪಾರ್ಟಿ
ಅದನ್ನು ಹೊಟ್ಟೆ ತುಂಬಿಸ್ಕೊಂಡಂತ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ. ಇವತ್ತು ನಾನು ಕೇಳ್ತೀನಿ, ಸ್ವಾಮಿ ಮುಖ್ಯಮಂತ್ರಿಗಳೇ, ಇವತ್ತು ಬಿಡದಿ ಅನ್ನಂತ ಪ್ರದೇಶದಲ್ಲಿ ಫಲವತ್ತಾದಂತ ಭೂಮಿಗಳಿದಾವ. ಅಲ್ಲಿ ಬಂಗಾರ ಹಾಕಿದ್ರೆ ಬಂಗಾರ ಬೆಳೀತತೆ, ಯಾವ್ದು ಹಾಕಿದ್ರೆ ಅದು ಬೆಳೆಯುವಂತ ಶಕ್ತಿ ಇರುವಂತ ಎಲ್ಲ ರೀತಿಯಲ್ಲಿ ಶಕ್ತಿ ಇರುವಂತ ಭೂಮಿ ಅದು ಬಿಡದಿ ಪ್ರಾಂತದಲ್ಲಿರುವಂತಹ ಭೂಮಿ. ಆದ್ರೆ ನಾನು ಕೇಳ್ತೀನಿ, ಇವತ್ತು ನೀವು ಕೊಡ್ತಾ ಇರುವಂತ ಕೌಡೆ ಕಾಸಿನ ಕೀಮತ್ತದಿಂದ ರೈತರು ಇವತ್ತು ಪರಿಹಾರವನ್ನು ತಗೊಂಡ ನಂತರ ಅವ್ರ ಪರಿಸ್ಥಿತಿ ಏನು? ರೈತರ ಮುಂದಿನ ದಿನಗಳಲ್ಲಿ ರೈತರು ಯಾವ ರೀತಿ ಅವ್ರು ಹೊಟ್ಟೆ ತುಂಬಿಸ್ಕೊಂತಾರ, ಅದ್ರ ಬಗ್ಗೆ ಕೂಡ ತಾವು ಉತ್ತರ ಹೇಳಬೇಕಲ್ಲ. ಪರಿಹಾರ ಹಣವನ್ನು ಕೊಡ್ತೀರಿ, ಪರಿಹಾರ ಹಣ ಎಷ್ಟು ದಿನ ಇರ್ತದೆ? ತಾವು ಕೊಡಂತ ಪರಿಹಾರ ಹಣ ಶಾಶ್ವತ ಇರ್ತದೇನು? ಶಾಶ್ವತ ಇರಕ್ ಸಾಧ್ಯ ಇಲ್ಲ. ನಾಳೆ ಮಕ್ಕಳ ಪರಿಸ್ಥಿತಿ ಏನು? ಅವ್ರ ಕುಟುಂಬಗಳಿದ್ದಂತ ಅಣ್ಣ ತಮ್ಮಂದಿರ ಪರಿಸ್ಥಿತಿ ಏನು? ಭೂಮಿ ಅಂತ ತಾವು ಕಸ್ಕೊಂತೀರಿ, ಪರಿಹಾರ ಹಣ ಕೊಡ್ತೀರಿ. ಎಷ್ಟು ಕೊಡ್ತೀರಿ? ಅಷ್ಟು ಕೊಡ್ತೀರಿ. ಕೊಟ್ಟ ಮೇಲೆ ಏನ್ ಮಾಡ್ಬೇಕು? ಹಣ ಮುಗಿದೋಗುತ್ತೆ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ತಮಗೆ ಕೇಳ್ತೀನಿ, ರೈತರ ಹಣ ಪರಿಹಾರವನ್ನು ಸ್ವಲ್ಪ ಕೊಟ್ಟ ನಂತರ ಅದು ಮುಗಿದ ನಂತರ ನಿಮ್ಮ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಅವ್ರು ಎಲ್ಲ ರೈತರೆಲ್ಲರೂ ಕೂಡ ಕಸ ಬಳಿಬೇಕೇನು? ಇಲ್ಲದೆ ಬಂಡೆ ಸಾಮಾನು ತೊಳಿಬೇಕಾ? ಹೇಳ್ರಲ್ಲ, ಈ ಮಾತು ಉತ್ತರ ಕೊಡ್ರಿಲ್ಲ. ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ನೋಡ್ರಿ. ಈ ಸರ್ಕಾರ ಬಂದ ನಂತರ ಸುಮ್ಮನೆ ಪುಳ್ಳು ಭರವಸೆಗಳನ್ನು ಕೊಟ್ಟು ಎಲ್ಲಾ ರೀತಿಯಲ್ಲಿ ಕೂಡ ರೈತರಿಗೆ ಬೆನ್ನಿಗೆ ಚೂರು ಹಾಕುವಂತ ಕೆಲಸ ಯಾವ ಸರ್ಕಾರಗಳು ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ರೈತರಿಗೆ ಬೆನ್ನಿಗೆ ಚೂರು ಹಾಕುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇವತ್ತು ರೈತರದ ಪರಿಸ್ಥಿತಿ, ಕೃಷಿ ಜಮೀನು ಫಲವತ್ತಾದಂತ ಜಮೀನು ತಾವು ಕಸ್ಕೊಂಡ ನಂತರ ಅವ್ರು ಎಲ್ಲಿ ಹೋಗ್ಬೇಕು? ಇವತ್ತು ಎಲ್ಲಿ ಹುಡುಕೊಂತ ಹೋಗ್ಬೇಕು ಹೇಳ್ರಲ್ಲ? ಅವ್ರ ಜೀವನ ಅಂತೂ ಹಾಳಾಗ್ಬಿಡ್ತದೆ. ಆ ಫಲವತ್ತಾದಂತ ಭೂಮಿಯನ್ನು ಕಸ್ಕೊಂಡ ನಂತರ ಎಲ್ಲಿ ಹೋಗ್ಬೇಕು ಹೇಳಿ ಮುಖ್ಯಮಂತ್ರಿಗಳೇ? ನೀವು ಕೊಡ್ತಾ ಇರೋದ್ರಿಂದ 10 ಲಕ್ಷಕ್ಕೆ ಆಸೆ ಪಟ್ಟು ಆ ಕೃಷಿ ಭೂಮಿ ಫಲವತ್ತಾದಂತ ಭೂಮಿ ಕೊಟ್ಟರೆ ಅವ್ರ ಪರಿಸ್ಥಿತಿ, ಅವ್ರ ಕುಟುಂಬದ ಪರಿಸ್ಥಿತಿ, ಅವ್ರ ಮಕ್ಕಳ ಪರಿಸ್ಥಿತಿ ಒಂದ್ಸರಿ ಯೋಚನೆ ಮಾಡ್ರಿ. ರೈತರು ಯಾವತ್ತೂ ಕೂಡ ದೇಹ ಎಂದು ಕೇಳಲ್ಲ. ಆದ್ರೆ ಇವತ್ತು ರೈತರ ಜಮೀನನ್ನು ಕಸ್ಕೊಂಡಂತ ಕೆಲಸ ಯಾವ ಸರ್ಕಾರಗಳು ಕೂಡ ಮಾಡಿಲ್ಲ. ಆದ್ರೆ ಇವತ್ತು ತಾವು ದೊಡ್ಡ ಸಾಹಸವನ್ನು ಮಾಡಂತ ಕೆಲಸ ತಾವು ಮಾಡಕ್ ಹೊಂಟಿದ್ದೀರಿ ಮುಖ್ಯಮಂತ್ರಿಗಳೇ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ರೈತರ ಶಾಪವನ್ನು ತಗೊಂಡು ಯಾವೊಂದು ಸರ್ಕಾರಗಳಿಗೂ ಉಳಿದಿಲ್ಲ. ಮುಂದಿನ ದಿನಗಳಲ್ಲಿ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ನಿಮ್ಮ ಸರ್ಕಾರ ಕೂಡ ಆ ಪಾಪದ ಕೊಡವನ್ನು ತುಂಬಿಕೋಬೇಕಾಗುತ್ತೆ ಅನ್ನಂತ ಮಾತನ್ನು ಹೇಳ್ತೀನಿ. ಆದ್ರೆ ಈ ಸರ್ಕಾರಕ್ಕೆ ನಾನು ಕೇಳ್ತೀನಿ, ಇವತ್ತು ತಲಾಂತರದಿಂದ ಬಂದಂತ ಆಸ್ತಿ, ತಾತ ಮುತ್ತಾತಗಳು ಎಲ್ಲರೂ ಕೂಡ ಮಕ್ಕಳ ಸಲುವಾಗಿ, ಮೊಮ್ಮಕ್ಕಳ ಸಲುವಾಗಿ ಉಳಿಸಿದಂತ ಆಸ್ತಿಯನ್ನು ತಾವು ಕಸ್ಕೊಂಡೋಗಿ ಕೊಂಡಿದಿರಲ್ಲ. ರೈತರು ನಂಬಿರೋಂಥದ್ದು, ಇಡೀ ರಾಜ್ಯದಲ್ಲಿ ಇದ್ದಂತ ರೈತರು ನಂಬಿರೋದು ಭೂಮಿಯನ್ನು ಬಿಟ್ರೆ ಯಾವುದು ಏನು ಗೊತ್ತಿಲ್ಲ. ರೈತರು ನಂಬಿರೋಂಥದ್ದು ಕೃಷಿ ಭೂಮಿ. ಕೃಷಿಯ ಭೂಮಿಯನ್ನು ನಂಬಿದ್ರೆ ಅವ್ರಿಗೇನು ಗೊತ್ತಿಲ್ಲ. ರೈತರು ನಂಬಿರೋದಂತರು ಅವರು ರೈತರು ನಂಬಿರೋಂಥದ್ದು ಇವತ್ತು ಹಸುರು ಎಲ್ಲೆಲ್ಲಿರ್ತಾರ ಅದನ್ನ ನಂಬಿಕೊಂಡು ಇವತ್ತು ಜೀವನ ಮಾಡಂತ ಜನರು ಅದನ್ನ ಕಸ್ಕೊಳಕ ತಾವೇನು ಹೊರಟಿದ್ರು. ಮುಂದಿನ ದಿನಗಳಲ್ಲಿ ರೈತರ ಮಕ್ಕಳು ಬೀದಿಗೆ ನಿಲ್ಸಂತ ಕೆಲಸ ಈ ಸರ್ಕಾರ ಮಾಡ್ತಾರೆ. ರೈತರ ಮಕ್ಕಳನ್ನು ಬೀದಿಗೆ ನಿಲ್ಸಂತ ಮಾಡ್ತದೆ. ರೈತರ ಮಕ್ಕಳನ್ನು, ರೈತರ ಕುಟುಂಬಗಳನ್ನು ಬೂಡು ಮೇಲು ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನು ಬೆಳೆಸಬೇಕಂದೇಳಿ ರೈತರ ಜಮೀನನ್ನು ಕಸ್ಕೊಂತ ಇದ್ರು. ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಡಂತ ಕೆಲಸ ಕೂಡ ಆಗಬೇಕಾಗಿದೆ. ಈ ಫಲವತ್ತಾದಂತ ಭೂಮಿಯನ್ನು ಕಸ್ಕೊಂತ ಇದ್ರ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಸ್ವಾಮಿ ನೀವು ಟೌನ್ಶಿಪ್ ಮಾಡಬೇಕಾದ್ರಿಗಿನ ಬಿಡದಿ ಭೂಮಿ ಬೇಕಾ ನಿಮ್ಗೆ? ನಾವೆಲ್ಲರೂ ಬಹಳಷ್ಟು ಮಂದಿ ಕಲ್ಯಾಣ ಕರ್ನಾಟಕದಿಂದ ಬಂದಂತವ್ರು, ಹೈದರಾಬಾದ್ ಕರ್ನಾಟಕದಿಂದ ಬಂದಂತವ್ರು. ಅಲ್ಲೆಲ್ಲ ಕೂಡ ಇವತ್ತು ಫಲವತ್ತಾದಂತ ಭೂಮಿ ಇಲ್ಲ. ಅಲ್ಲೆಲ್ಲ ಕೂಡ ಬರಡು ಭೂಮಿಗಳಿದ್ದಾವ. ನಿಮ್ಮ ತಾಕತ್ತಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡ್ರಿ ಸ್ವಾಮಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ರಿ. ಇಲ್ಲೇ ಅಭಿವೃದ್ಧಿ ಮಾಡ್ಬೇಕಾ ತಾವು? ಫಲವತ್ತಾದಂತ ಭೂಮಿಯನ್ನು ಕಸ್ಕೋಬೇಕಾ ತಾವು?
ನಿಮಗೆ ತಾಕತ್ತಿದ್ರೆ ನಮ್ಮ ಕಡೆ ಬೆಳೆ ಇಲ್ಲ, ಮಳೆ ಇಲ್ಲ, ನೀರಿಲ್ಲ, ಅತಿವೃಷ್ಟಿ ಅನಾವೃಷ್ಟದಿಂದ ಜಾನುವಾರುಗಳಿಗೆ ತುಂಗಭದ್ರಾ ಜಲಾಶಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ನಮ್ಮ ರೈತರೆಲ್ಲರೂ ಕೂಡ 2 ಬೆಳೆಗೆ ನೀರು ಸಿಗಬೇಕಾದಂಥದ್ದು ಇವತ್ತು 1 ಬೆಳೆ ಕೂಡ ನೀರು ಸಿಗ್ತಾ ಇಲ್ಲ. ರೈತರೆಲ್ಲರೂ ಕೂಡ ಗುಳೆಗೆ ಹೋಗ್ತಾ ಇದಾರ, ದನಕರುಗಳು ಸಾಯ್ತಾ ಇದಾವ, ಜಾನುವಾರುಗಳು ಮೇವಿಲ್ಲಾರ್ದಂತ ಪರದಾಡ್ತಾ ಇದಾವ. ದನಕರುಗಳಿಗೆ ನೀರು ಸಿಗ್ತಾ ಇಲ್ಲ, ರೈತರಿಗೆ ನೀರು ಸಿಗ್ತಾ ಇಲ್ಲ, ಜನರಿಗೆ ನೀರು ಸಿಗ್ತಾ ಇಲ್ಲ. ನೀವು ಅಭಿವೃದ್ಧಿ ಮಾಡ್ಬೇಕಾದ್ರೆ ನಮ್ಮ ಕಡೆ ಬರ್ರಿ ಸ್ವಾಮಿ, ಬರಡು ಭೂಮಿ ಬಹಳಷ್ಟು ಐತೆ, ಬರೆಯಲ್ಲ ನೀವು ಕಡೆ. ಎಷ್ಟು ಅಂದ್ರೆ ಇಂಥ ಟೌನ್ಶಿಪ್ಗಳು 100 ಕಟ್ಟಬಹುದು. ನಮ್ಮ ಕಲ್ಯಾಣ ಕರ್ನಾಟಕ ಬಂದ್ರೆ 100 ಟೌನ್ಶಿಪ್ಗಳು ಕಟ್ಟಬಹುದು. ಅಷ್ಟು ಜಾಗ ಕೊಡ್ತೀವಿ ಬರ್ರಿ ಸ್ವಾಮಿ, ನೀವೆಲ್ಲರೂ ಕೂಡ ಬಂದು. ಇಲ್ಲಿ ಏನೋ ಓದಾಡ್ತೀರಿ, ಇಲ್ಲಿ ತುಟ್ಟಿ ಜಮೀನಲ್ಲಿ ರೈತರು ತಾತ ಮುತ್ತಾತುಗಳು ತಗೊಂಡಿರಂತ ಆಸ್ತಿದಿಂದ ಇವತ್ತೇನೋ ತುಟ್ಟಿ ಆಗಿದಾವ, ಅದರ ಹಣ ನೋಡ್ಬೇಕಂದ್ರೆ ತಾವು ಕಸ್ಕೊಳಕ್ ಹೋಗ್ತಾ ಇದ್ರಲ್ಲ ಸ್ವಾಮಿ, ಇದು ಯಾವ ನ್ಯಾಯ? ಅದಕ್ಕೋಸ್ಕರವಾಗಿ ನಾನು ಕೇಳ್ತೀನಿ ಸ್ವಾಮಿ, ತಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ರಿ ಅಂತ ಕೇಳ್ತೀನಿ ಸ್ವಾಮಿ. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ಹೊಸ ಕಾನೂನನ್ನು ತಂದ್ರು. ಹೊಸ ಕಾನೂನು ಬಂದಂತ ಟೈಮಲ್ಲಿ ಆ ಕೃಷಿಕರ ಸಲುವಾಗಿ, ರೈತರ ಸಲುವಾಗಿ ಹೊಸ ಕಾನೂನನ್ನು ತಂದಂತ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಬಬ್ಬೆ ಆಡಿದ್ರಲ್ಲ ಸ್ವಾಮಿ, ರಾಹುಲ್ ಗಾಂಧಿ ಅವರು ಬಬ್ಬೆ ಆಡಿದ್ರಲ್ಲ, ಆ ರಾಹುಲ್ ಗಾಂಧಿ ಅವರು ಯಾರ ಪರವಾಗಿ ನಿಂತರು? ರಾಹುಲ್ ಗಾಂಧಿ ಅವರು ಕೂಡ ಅವತ್ತು ದೇಶದ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿಜಿಯವರು ಶೋಭಕ್ಕವರು ಆದಿಡ್ಕೊಂಡು ಹೊಸ ಕಾನೂನು, ಹೊಸ ಕಾಯ್ದೆನ ತಂದ್ರೆ ಅವತ್ತು ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟದಲ್ಲಿ ವಿರೋಧಿಸಿದ್ರು. ಅವ್ರು ಯಾರ ಪರವಾಗಿ ನಿಂತಿರಂದ್ರಗಿನ ಅವತ್ತು ಕೂಡ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಾರ್ಟಿ ಬ್ರೋಕರ್ಗಳ ಪರವಾಗಿ ನಿಂತರು. ಬ್ರೋಕರ್ಗಳ ಪರವಾಗಿ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಸಲುವಾಗಿ ನಿಂತಿದೆ, ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಸಲುವಾಗಿ ನಿಂತಿದೆ. ಅದಕ್ಕೋಸ್ಕರವಾಗಿ ನೀವೇನು ಇವತ್ತು ಮಾಡ್ತಾ ಇದ್ರು ಈ ಬಿಡದಿ ವಿಚಾರದಲ್ಲಿ ತಾವು ಏನು ಅನ್ಕೊಂತ ಇದ್ರು? ಇವತ್ತು ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕು ಅಂದೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿಜೇಂದ್ರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ರಕ್ತನಾಗ್ಲಿ ಅರಸ್ಯವಾಗಿ ನಮ್ಮ ಬಿಡದಿಯ 1 ಇಂಚು ಕೂಡ ಜಮೀನನ್ನು ಕೊಡಲ್ಲ ಅಂತ ಮಾತನ್ನು ಕೂಡ ಹೇಳ್ತೀನಿ. 1 ಇಂಚು ಜಮೀನನ್ನು ಕೂಡ ಕೊಡಲ್ಲ. ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಏನೋ ಯಾರು ಮಾಡ್ಯಾರ ಅಂತೀರಲ್ಲ, ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮುಖ್ಯಮಂತ್ರಿಗಳಿದ್ದಂತ ಟೈಮಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದ ಅವತ್ತು ಬಿಟ್ಟುಕೊಟ್ಟಿಲ್ಲನ? ನಿನಗೇನು ದಾಡಿಯಾಗಿದೆ ಸ್ವಾಮಿ ಶಿವಕುಮಾರ್? ಏನು ದಾಡಿಯಾಗಿದೆ ನಿನಗೆ? ಬಡವರ ಜಮೀನು ಇವತ್ತು ರೈತರ ಜಮೀನೇ ಬೇಕಾಗುತ್ತೇನಾ? ನೀನು ಕೂಡ ಬಿಡಿ, ಎಲ್ಲ ಮುಖ್ಯಮಂತ್ರಿಗಳು ಬಿಟ್ಟಂತ ನೀನು ಕೂಡ ಬಿಡು. ನೀನು ಬಿಡಲ್ಲ ಅನ್ನಂತ ತೀರ್ಮಾನವನ್ನು ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಹಿಂದೂ ಕಾರ್ಯಕರ್ತರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಎಲ್ಲ ಜಾತ್ಯತೀತವಾಗಿ ಎಲ್ಲ ರೈತರು ಎದ್ದು ನಿಲ್ಲುತ್ತವೆ. ನಿಮ್ಮ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದಿಂದ ಬೇರೆ ಸಮಿತಿಗಳು ಕಿತ್ತಾಕುವಂತ ಕೆಲಸ ನಾವು ಮಾಡ್ತೀವಿ, ಬೇರೆ ಸಮಿತಿಗಳು ಕಿತ್ತಾಕುವಂತ ಕೆಲಸ ಮಾಡ್ತೀವಿ. ಅಷ್ಟು ಸುಲಭವಾಗಿ ನಮ್ಮ ಪಾರ್ಟಿ ಕೈ ಕೊಟ್ಟುಕೊಂಡು ಕೂಡಂತ ಪಾರ್ಟಿ ಅಲ್ಲ. ಅದಕ್ಕೆ ನಮ್ಮೆಲ್ಲ ರೀತಿಯಲ್ಲಿ ನಮ್ಮ ಶಕ್ತಿ ತುಂಬಂತಾರೆ ಯಡಿಯೂರಪ್ಪ ಇದಾರ, ಭೀಷ್ಮರು ನಮ್ಗೆಲ್ಲರೂ ಕೂಡ. ರೈತರಂದ್ರೆ ಏನು, ರೈತರು ಯಾವ ರೀತಿಯಲ್ಲಿ ಕಷ್ಟ ಪಡಿತಾರ, ಯಾವ ರೀತಿಯಲ್ಲಿ ರೈತರಿಗೆ ಕೃಷಿಯಾಗಿ ಬಜೆಟ್ ಅನ್ನು ಕೊಡಬೇಕು, ರೈತರಿಗೆ ಯಾವ್ಯಾವ ರೀತಿಯಲ್ಲಿ ಪಂಪ್ ಸೆಟ್ಗಳಿಗೆ ಉಚಿತವಾದಂತ ಕರೆಂಟ್ ಕೊಡಬೇಕು, ರೈತರಿಗೆ ಏನೇನು ಕೊಡಬೇಕನ್ನಂತ ಪಾಠ ಮಾಡಿದಂತ ವ್ಯಕ್ತಿ ನಿಮ್ಮ ತರ ರಾಹುಲ್ ಗಾಂಧಿ ಅವರಲ್ಲ ಸ್ವಾಮಿ. ನಮಗೆ ಮಾಡಿರೋಂಥದ್ದು ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಕರ್ನಾಟಕ ರಾಜ್ಯದ ಇನ್ನೊಬ್ಬ ಯಡಿಯೂರಪ್ಪನವರು, ಇನ್ನೊಬ್ಬ ಪ್ರಧಾನ ಮೋದಿಜಿಯವರು ನಮಗೆ ಪಾಠ ಮಾಡಿದಂತ ಗುರುಗಳು ನಮ್ಮ ಕಣ್ಣೆದುರಿಗೆ ಕುಂತಾರ. ಅಷ್ಟು ಬೇಗನೆ ಬಿಟ್ಕೊಡುವಂತ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಭರವಸೆಯನ್ನು ತಾವು ಏನು ಮಾಡಿದರೂ ಈ ಭರವಸೆಯನ್ನು ವಾಪಸ್ ತಗೊಂಡಂತ ಕೆಲಸ ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ಕೇಳ್ತೀನಿ, ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು 2018ರಲ್ಲಿ ಈ ರೀತಿ ಬಂದಂತ ಟೈಮಲ್ಲಿ, ಬಿಡದಿ ವಿಚಾರದಲ್ಲಿ ಬಂದಂತ ಟೈಮಲ್ಲಿ ಯಡಿಯೂರಪ್ಪರು ಒಂದೇ ಮಾತಾಡಿದ್ರು. ಅವತ್ತು ಸದನದಲ್ಲಿ ನಾವಿದ್ವಿ, ಯಡಿಯೂರಪ್ಪರಿದ್ರು, ಅಶೋಕ್ ಅಣ್ಣರಿದ್ರು, ಎಲ್ಲರೂ ಇದ್ದಂತ ಟೈಮಲ್ಲಿ ಯಡಿಯೂರಪ್ಪರು ಒಂದೇ ಮಾತಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ರೈತರ ವಿಚಾರದಲ್ಲಿ ವಿಷಯ ಬಂದಂತ ಟೈಮಲ್ಲಿ ಯಾವುದೇ ಟೌನ್ಶಿಪ್ಗಳಾಗಿರ್ಬೋದು, ಯಾವ ಇಂಡಸ್ಟ್ರಿಯಲ್ ಝೋನ್ಗಳಾಗಿರ್ಬೋದು, ಯಾವುದೇ ಹೊಸ ಯೋಜನೆ ತರುವಂತ ಟೈಮಲ್ಲಿ ರೈತರು ವಿರೋಧ ಮಾಡಿದ್ರೆ ಬಿಟ್ಟುಕೊಡಬೇಕು ಅನ್ನಂತ
ತೀರ್ಮಾನವನ್ನು ಯಡಿಯೂರಪ್ಪ ತಗೊಂಡಿರೋ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬಿಟ್ಕೊಡಂತ ಕೆಲಸ ಆಗಿದೆ. ಅವತ್ತು ನಾನು ಕೂಡ ಶಾಸಕರಾಗಿದ್ದೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ವಿರೋಧ ಆಗ್ತಾ ಇದೆ. ಬಹುಶಃ ಬಿಡಿದಿ ಅನ್ನಂಥದ್ದು ಇವತ್ತೇನು ಹೊಸದಲ್ಲ. ಅವತ್ತಿನ ಕಾಲಕ್ಕೆ DLF ಅನ್ನಂತ ಒಂದು ದೊಡ್ಡ ಕಂಪನಿ ಬಂದಿತ್ತು. DLF ಅಂದ್ರೆ ಯಾರ್ದು ಅಲ್ಲ, ರಾಹುಲ್ ಗಾಂಧಿ ಅವರ ಮಾವ, ಅವನು ರಾಬರ್ಟ್ ಓದರ. ಅವ್ರು ರಾಬರ್ಟ್ ಓದರ್ ಅನ್ನಂತವ್ರು ಯಾರಂದ್ರೆ ಪ್ರಿಯಾಂಕಾ ಗಾಂಧಿ ಗಂಡ. ಅವನು ಕರ್ನಾಟಕಕ್ಕೆ ಬರ್ಬೇಕೆಂದು ಬಿಡದಿಗೆ ಬರ್ಬೇಕಂದೇಳಿ ಸುಮಾರಾಗಿ 400 ಕೋಟಿ ಬಂಡವಾಳ ಹಾಕಿದ್ದ. 400 ಕೋಟಿ ಬಂಡವಾಳ ಹಾಕಿದ್ದ. ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಕಡೆ ರೈತರು, ಒಂದು ಕಡೆ ಉದ್ಯಮಿಗಳು ಇದ್ದಂತ ಟೈಮಲ್ಲಿ ರೈತರ ಜಮೀನು ಹಾಳಾಗಬಾರ್ದು ಅನ್ನೋ ಕಾರಣದಿಂದ ಆ DLF ಕಂಪನಿಗೆ ಯಾರು ತಗೊಳ್ಳಾರ್ದಂತ ತೀರ್ಮಾನ 400 ಕೋಟಿ ರೂಪಾಯಿ ಹಣವನ್ನು ವಾಪಸ್ ಕೊಟ್ಟಂತ ವ್ಯಕ್ತಿ ಬಿಜೆಪಿ ಯಡಿಯೂರಪ್ಪನಂತ ಮಾತನ್ನ ಹೇಳ್ತೀನಿ. ಯಡಿಯೂರಪ್ಪನಂತ ಮಾತಾಡ್ತೀನಿ. ಅದಕ್ಕೋಸ್ಕರವಾದ 2007ರಲ್ಲಿ ವಾಪಸ್ ಕೊಟ್ಟಿರಂತದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಬಿಜೆಪಿ ಅನ್ನಂತ ಮಾತನ್ನ ಹೇಳ್ತೀನಿ. ಸನ್ಮಾನ್ಯ ಶಿವಕುಮಾರ್ ಅವರೇ, ಇವತ್ತು ತಾವೆಲ್ಲರೂ ಕೂಡ ಇವತ್ತು ಏನ್ ಮಾಡ್ಬೇಕಂದ್ರೆ ಹೊರಟಿದ್ದಿರ್ತಾವ. ಮುಖ್ಯಮಂತ್ರಿಗಳಾದ್ರಿ ಏನೋ ತಮ್ಮ ಕಾಲುಗಳೇನೋ ಗೊತ್ತಿಲ್ಲ ಆಗ್ಲಿ. ಕರ್ನಾಟಕ ರಾಜ್ಯದ ಎಲ್ಲಿ ನೋಡಿದ್ರೆ ಬರ 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 ಬರ, ಯಾವುದನ್ನೊಂದು ಕೆರೆಯಲ್ಲಿ ಒಂದು ತುತ್ತು ನೀರು ಕೂಡ ಇಲ್ಲ ರೀ. ಎಲ್ಲ ಕೂಡ ಬತ್ತಿ ಹೋಗ್ಬಿಟ್ಟವ. ಇವತ್ತು ಬತ್ತಿ ಹೋದ ನಂತರ ಇವತ್ತು ತಾವೇನು ಮಾಡ್ತಾ ಇದ್ರಿ? ರೈತರನ್ನ ಬಲಪಡಿಸಬೇಕು. ಈ ರಾಜ್ಯದಲ್ಲಿದ್ದಂತ ಜನರು, ಜಾತ್ಯತೀತವಾಗಿದ್ದಂತ ಜನರಿಗೆ ಶಕ್ತಿಯನ್ನು ತುಂಬಬೇಕೆಂದು ಪ್ರಯತ್ನ ಮಾಡ್ತಾ ಇಲ್ಲ. ತಾವು ಕಾಂಗ್ರೆಸ್ ಪಾರ್ಟಿಯನ್ನು ಬಲಪಡಿಸಬೇಕು. ಕಾಂಗ್ರೆಸ್ ಪಾರ್ಟಿ ಮೋಸದ ಮೂಲಕ ಯಾವ ರೀತಿಯಲ್ಲಿ 18ರಲ್ಲಿ ಅಧಿಕಾರಕ್ಕೆ ಬಂತು, ಯಾವ ರೀತಿಯಲ್ಲಿ 23ಕ್ಕೆ ಅಧಿಕಾರ ಬಂತು, ಮತ್ತೆ 28ಕ್ಕೆ ಮುಖ್ಯಮಂತ್ರಿ ಆಗ್ಬೇಕಂದೇಳಿ ಏನು ಹೊರಟಿದ್ರು. ಆ ರಾಹುಲ್ ಗಾಂಧಿ ಏನು ಭಾರತ್ ಜೋಡೋ ಅಂತ ಬಂದ ನೋಡ್ರಿ. ರೈತರು ಸಾಯ್ತಾ ಇದಾರ್ರಿ. ರೈತರ ಜಮೀನಿಗೆ ಇವತ್ತು ನೀರಿಲ್ಲ, ಬೆಳೆ ನಷ್ಟ ಮಾಡ್ಕೊಂಡಿದಾರ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಬರ ಛಾಯವು ಎದ್ದು ಕಾಣ್ತಾ ಇದೆ. ಅವ್ರಿಗೆ ರೊಕ್ಕ ಕೊಡಂದ್ರಿಗಿನ ಈ ಪುಣ್ಯಾತ್ಮ ಈ ಭಾರತ್ ಜೋಡೋದಲ್ಲಿ ಕಾರ್ಯಕರ್ತರಿರ್ತಾರೆ ನೋಡ್ರಿ, ಆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಿಂಗಳ ಸಂಬಳ ಕೊಡ್ಬೇಕಂದೇಳಿ ಸುಮಾರು 15,000 ಕೋಟಿ ಹಣವನ್ನು ಬಿಡುಗಡೆ ಮಾಡಂತ ಕೆಲಸ ಮಾಡಿದನ. ರೈತರು ಸತ್ತರೆ ಅವ್ರಿಗೆ ಲೆಕ್ಕಿಲ್ಲ. ರೈತರು ಇವತ್ತು ತೊಂದರೆದಲ್ಲಿದ್ರೆ ಲೆಕ್ಕಿಲ್ಲ. ರೈತರು ಗುಳೆಯಾಗಿ ಹೋಗ್ತಿದ್ರೆ ಲೆಕ್ಕಿಲ್ಲ. ಜಾನುವಾರುಗಳಿಗೆ ಮೇವಿಲ್ಲದ ಲೆಕ್ಕಿಲ್ಲ. ಬೆಳೆ ನಷ್ಟ ಆದ್ರೆಗಳು ಪರವಾಗಿಲ್ಲ. ಯಾವುದು ಲೆಕ್ಕಿಲ್ಲಾರ್ದಂತೆ ಸುಮಾರು 15,000 ಕೋಟಿ ರೂಪಾಯಿ ಭಾರತ್ ಜೋಡೋದಲ್ಲಿದ್ದಂತ ಯುವಕರಿಗೆ, ಅವ್ರ ಕಾರ್ಯಕರ್ತರಿಗೆ ಸಂಬಳ ಕೊಡಂತ ಕೆಲಸ ಈ ಸರ್ಕಾರ ನಡ್ಕೊಂತ ಇದೆ. ಅವರೆಲ್ಲರೂ ಉದ್ದೇಶ ಒಂದೇ, ಹಣ ಮಾಡಬೇಕನ್ನೋದು ಬಿಟ್ರೆ ರಾಜ್ಯದಲ್ಲಿದ್ದಂತ ರೈತರ ಬಗ್ಗೆ, ಜನರ ಬಗ್ಗೆ ಹಿತದೃಷ್ಟಿಯಿಂದ ಯಾವ ರೀತಿಯಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯರೇ ಎಲ್ಲಿದ್ದೀರಿ ಹೇಳ್ರಲ್ಲ? ಡೆಲ್ಲಿಯಲ್ಲಿದ್ದೀರಾ, ಬೆಂಗಳೂರದಲ್ಲಿದ್ದೀರಾ, ಮೈಸೂರದಲ್ಲಿದ್ದೀರಾ? ನಮ್ಮ ಭಾಷೆಯನ್ನು ಕೇಳ್ತಾ ಇದ್ದಾನ? ನಮ್ಮ ಕಾರ್ಯಕರ್ತರ ಕೂಗು, ನಮ್ಮ ರೈತರ ಕೂಗು ಏನನ್ನ ತಮಗೆ ಕೇಳ್ತಾ ಇದ್ದಾನ? ಸ್ವಾಮಿ, ನಮ್ಮ ಒಂದು ಸಾರಿ ನೀವು ನಮ್ಮ ಕಡೆ ನೋಡ್ರಲ್ಲ, ಬಿಡದಿ ರೈತರ ಬಗ್ಗೆ ನೋಡ್ರಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿದ್ದಂತ ರೈತರ ಬಗ್ಗೆ ನೋಡ್ರಲ್ಲ. ಸ್ವಾಮಿ ಸಿದ್ದರಾಮಯ್ಯ ಎಲ್ಲಿದ್ದೀರಿ? ನಮ್ಮ ಮಾತಂತ ಕೇಳಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು, ದಪ್ಪ ಚರ್ಮದ ಮುಖ್ಯಮಂತ್ರಿಗಳು ಶಿವಕುಮಾರ್, ಕಣ್ಣು ಕಾಣ್ತಾ ಇಲ್ಲವರಂತ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳೇ, ಕಿವಿ ಕೇಳ್ತಾ ಇರುವಂತ ಮುಖ್ಯಮಂತ್ರಿಗಳೇ, ಇವತ್ತು ಮಾತಾಡೋಕೆ ಬಾಯಿಲಾರ್ದಂತ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯ ತಾವನಾಗ್ಲಿ ಬುದ್ಧಿ ಹೇಳ್ರಲ್ಲ. ತಾವ್ ಹೇಳ್ರಿ ಸ್ವಾಮಿ, ತಮ್ಮ ಮಾತನ್ನಾಗ್ಲಿ ಕೇಳ್ತಾನೋ? ಮಾಧ್ಯಮದ ಸ್ನೇಹಿತರು ಕೇಳ್ತಾ ಇದ್ರು, ಯಾರ ಮಾತು ಕೂಡ ಕೇಳ್ತಾ ಇಲ್ಲ. ಬಹುಶಃ ಸಿದ್ದರಾಮಯ್ಯ ಮಾತನಾಗ್ಲಿ ಕೇಳಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಶಿವಕುಮಾರ್ ಅವ್ರನ್ನ ಬುದ್ಧಿ ಕಲಿಸಬೇಕಾದ್ರೆ ರೈತರೆಲ್ಲರೂ ಕೂಡ ಒಂದಾಗಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿ ಏನು ಹೋರಾಟವನ್ನು ಮಾಡ್ತಾ ಇದ್ದೀನೋ, ಮುಂದಿನ ದಿನಗಳಲ್ಲಿ ಬಿಡಿದೊಂದೇ ಅಲ್ಲ, ಈ ರಾಜ್ಯದಲ್ಲಿದ್ದಂತ ಎಲ್ಲ ಫಲವತ್ತಾದಂತ ಭೂಮಿಗಳ ಕೈ ಹಾಕ್ತಾರ. ಅವರ ಸುಲಭದ ಮನುಷ್ಯರೇನಲ್ಲ. ನರೇಂದ್ರ ಮೋದಿಜಿಯವರು 2014 ಮುಂಚೆ ಭಾರತ ಹೆಂಗಿತ್ತು,
2026ಕ್ಕೆ ಭಾರತ ಹೆಂಗಿದೆ, ಇವತ್ತು ಕರ್ನಾಟಕ ಕೂಡ ಮುಂದಕ್ಕೆ ಯಡಿಯೂರಪ್ಪ ಅವರು ಬಿಜೆಪಿ ಇದ್ದಂತ ಟೈಮಲ್ಲಿ ಹೆಂಗಿತ್ತು, ಇವತ್ತು ಹೆಂಗಾಗಿದೆ ಅನ್ನಂಥದ್ದು ನೋಡ್ರಿ. ಅದಕ್ಕೋಸ್ಕರವಾಗಿ ಮರಳು ಬರಬೇಕಾದ್ರಿಗನ, ಆ ಮರಳು ಮತ್ತೆ ಈ ಕರ್ನಾಟಕ ರಾಜ್ಯಕ್ಕೆ ಕಳೆ ಬರಬೇಕಾದ್ರಿಗನ, ರೈತರು ನೆಮ್ಮದಿಯಿಂದ ಶಾಂತಿಯಿಂದ ಅವರು ಸ್ವಾಭಿಮಾನದಿಂದ ಬದುಕಬೇಕಾದ್ರಿಗನ, ಪುನಃ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕಲ್ಲ. ಬರ್ಬೇಕಾ ಬೇಡ? ಎರಡಲ್ಲ ಕೈ ಎತ್ತಿ ಎಲ್ಲರೂ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬರ್ಬೇಕಲ್ಲ, ಭಾರತ್ ಮಾತಾ ಕಿ. ಬರ್ಬೇಕಾದ್ರಿಗಿನ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಎದುರಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ, ದಪ್ಪ ಚರ್ಮ ಸರ್ಕಾರಕ್ಕೆ ಅದೇನು ಮಾಮೂಲಾಗಿ ಹೊಡೆದ್ರೆ ಕೇಳಲ್ಲ. ಯಡಿಯೂರಪ್ಪರು ಒಂದ್ಸಲ ಹಾವೇರಿಯಲ್ಲಿ ಬೊಮ್ಮಾಯರ ಕ್ಷೇತ್ರದಲ್ಲಿ ನಾವು ಒಂದು ಹೋರಾಟವನ್ನು ಮಾಡಿದ್ವಿ. ಈ ಸರ್ಕಾರಕ್ಕೆ ಕೈಯಿಂದ ಹೊಡಿಬಾರ್ದು, ಬಾರ್ಕೋಲ್ದಿಂದ ಹೊಡಿಬೇಕು. ಬಾರ್ಕೋಲ್ದಿಂದ ಹೊಡೆದ್ರೆ ಆ ಚರ್ಮ ಏನು ಕಿತ್ಕೊಂಡ್ಬರ್ಬೇಕು. ಶಿವಕುಮಾರ್ ಅವರು ಕೂಡ ಆ ರೀತಿ ಜನರೆಲ್ಲರೂ ಕೂಡ ತಕ್ಕ ಪಾಠವನ್ನು ಕಲಿಸ್ಬೇಕು. ಈ ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ ಅದೇನು ಮಾಡಿಕೊಡ್ತಾ ಇದನೋ ಅವ್ರಿಗೆ ಲಾಭವನ್ನು ಮಾಡಿಕೊಡುವಂತ ಯೋಜನೆ ನಿಲ್ಲಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.